ಬೆಂಗಳೂರು ಸಿಟಿ ಬೆಳೀತಲೇ ಇದೆ, ಆದರೆ ಇದರ ಕಾಂಕ್ರೀಟ್ ಹಸಿವು ನಮ್ಮ ಅಕ್ಕಪಕ್ಕದ ಹಳ್ಳಿಗಳನ್ನು ಹೇಗೆ ನುಂಗಿ ನೀರು ಕುಡಿತಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್. ನಮ್ಮ ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಜೂನ್ 3ಕ್ಕೆ ಅಧಿಕಾರ ವಹಿಸಿಕೊಂಡ ತಕ್ಷಣ ಈ ಪ್ರಾಜೆಕ್ಟ್ ಅನ್ನು ಸಖತ್ ಸ್ಪೀಡಾಗಿ ಮುನ್ನಡೆಸ್ತಿದ್ದಾರೆ. ಇದಕ್ಕೆ ಇಂಡಿಯಾದ ಫಸ್ಟ್ AICT ಅಥವಾ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಸಖತ್ ಹೈಫೈ ನೇಮ್ ಕೂಡ ಕೊಟ್ಟಿದ್ದಾರೆ. ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? AICT, ಗ್ಲೋಬಲ್ ಶಾಲೆಗಳು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ವಾವ್. ಆದರೆ ಈ ಹೊಳೆಯುವ ಬಣ್ಣದ ಹಿಂದೆ ಅಡಗಿರೋ ಕರಾಳ ಸತ್ಯ ಆದರೂ ಏನು? ಸರ್ಕಾರ ಈ ಪ್ರಾಜೆಕ್ಟನ್ನು ಟ್ರಾಫಿಕ್ ಜಾಮ್ ಕಡಿಮೆ ಮಾಡುವ ಮಹಾನ್ ಯೋಜನೆ ಅಂತ ಪ್ರಚಾರ ಮಾಡ್ತಿದೆ, ಆದರೆ ಇದರ ಒಳಗಡೆ ಇರೋ ಕಹಿ ಸತ್ಯಗಳೇ ಬೇರೆ. ರೈತರ ಬಲವಂತದ ಒಕ್ಕೆಲೆಬ್ಬಿಸುವಿಕೆ, ಭೀಕರ ಪರಿಸರ ಮಾರಣ ಹೋಮ ಮತ್ತು ಖಾಸಗಿ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಳ ರಕ್ಷಣೆ ಎಂಬ ಕಟು ಸತ್ಯಗಳು ಎದ್ದು ಕಾಣುತ್ತಿವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಬಿಡದಿ ಟೌನ್ಶಿಪ್ ನಮಗೆ ಯಾಕೆ ಬೇಡ, ಇದು ಹೇಗೆ ರೈತರ ಮತ್ತು ನಮ್ಮ ಬೆಂಗಳೂರಿನ ಪರಿಸರದ ಕೊರಳು ಹಿಸುಕ್ತಿದೆ, ಆ್ಯಂಡ್ ಜೂನ್ 22ನೇ ತಾರೀಕು ನಮ್ಮ ರೈತರಿಂದ ಬೈರಮಂಗಲ ಚಲೋ ಪ್ರೊಟೆಸ್ಟ್ ಕೂಡ ಇದೆ. ಇದೆಲ್ಲವನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ನಾನು ಭರತ್. ಫಸ್ಟ್ ಆಫ್ ಆಲ್ ನಂಬರ್ಸ್ ನೋಡೋಣ. ಈ ಪ್ರಾಜೆಕ್ಟ್ಗಾಗಿ ಗೌರ್ಮೆಂಟ್ ಬರೋಬ್ಬರಿ 7,481 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಅಕ್ವೈರ್ ಮಾಡೋಕ್ಕೆ ಹೊರಟಿದೆ. ಇದು ಬಿಡದಿಯ ಸುತ್ತಮುತ್ತ ಇರೋ 9 ಹಳ್ಳಿಗಳಲ್ಲಿ ಹರಡಿಕೊಂಡಿದೆ. ಇದರ ಎಸ್ಟಿಮೇಟ್ ಕಾಸ್ಟ್ ಎಷ್ಟು ಗೊತ್ತಾ? ಬರೋಬ್ಬರಿ 18,104 ಕೋಟಿಯಿಂದ 20,000 ಕೋಟಿ ರೂಪಾಯಿಗಳು. ಈ ಪ್ರಾಜೆಕ್ಟ್ ಮಾಡ್ತಿರೋದು GBD ಅಂದರೆ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅನ್ನೋ ಡಿಪಾರ್ಟ್ಮೆಂಟ್. ಇದರ ಕಂಪ್ಲೀಟ್ ಕಂಟ್ರೋಲ್ ಈಗ ನಮ್ಮ CM ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲೇ ಇದೆ. ಇಂಟ್ರೆಸ್ಟಿಂಗ್ ಅಂದರೆ ಈ ಕಮಿಟಿಯಲ್ಲಿ ಅವರ ಬ್ರದರ್ ಡಿ.ಕೆ. ಸುರೇಶ್ ಕೂಡ ಒಬ್ಬ ಪ್ರಮುಖ ಮೆಂಬರ್. ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ದೊಡ್ಡದೊಂದು ವಾರ್ನಿಂಗ್ ಕೊಟ್ಟಿದೆ. ಇಷ್ಟು ದೊಡ್ಡ ಮಟ್ಟದ ಸಾಲ ಮಾಡಿ ಒಂದೇ ಬಾರಿಗೆ ಇಷ್ಟೊಂದು ಲ್ಯಾಂಡ್ ಅಕ್ವಿಸಿಷನ್ ಮಾಡೋದು ತುಂಬ ರಿಸ್ಕ್ ಅಂತ ಹಣಕಾಸು ಇಲಾಖೆ ಹೇಳಿದ್ರು, ಸರ್ಕಾರ ಮಾತ್ರ ಹಠ ಹಿಡಿದು ಮಾಡೇ ಮಾಡ್ತೀವಿ ಅಂತ ಹೇಳ್ತಿದೆ. ಹಾಗೇನೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಹುಡುಕೋಯಿಂದ ಬರೋಬ್ಬರಿ 20,000 ಕೋಟಿ ರೂಪಾಯಿ ಸಾಲ ತೋರಕ್ಕೆ ಪ್ಲಾನ್ ನಡೀತಾ ಇದೆ. ಯೋಚನೆ ಮಾಡಿ, ಇಷ್ಟೊಂದು ಸಾವಿರಾರು ಕೋಟಿ ಸಾಲದ ಹೊರೆ ಅಲ್ಟಿಮೇಟ್ ಆಗಿ ಬೀಳೋದು ಯಾರ ಮೇಲೆ? ನಮ್ಮ ಮೇಲೆ ಅಲ್ವಾ? ಅದಕ್ಕೆ HD ಕುಮಾರಸ್ವಾಮಿ ಅವರು ಇದನ್ನು ನೇರವಾಗಿ ಸರ್ಕಾರಿ ರಿಯಲ್ ಎಸ್ಟೇಟ್ ದಂಧೆ ಆ್ಯಂಡ್ ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಾಜೆಕ್ಟ್ ಅಂತ ಕರೆದಿದ್ದಾರೆ. ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವರು ಮೊದಲೇ ರಿಯಲ್ ಎಸ್ಟೇಟ್ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. ಆಲ್ರೆಡಿ ನಮ್ಮ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಬಿಸಿಲು ತಡೆಯೋಕ್ಕಾಗ್ತಿಲ್ಲ. ಇಂಥ ಟೈಮಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಬಿಡದಿ ಜಮೀನೆಲ್ಲ ವೇಸ್ಟ್ ಅಂತ ಸುಳ್ಳು ಹೇಳ್ತಿದ್ದಾರೆ. ಆದರೆ ರಿಯಾಲಿಟಿ ಏನು ಗೊತ್ತಾ? ಅಲ್ಲಿರೋದು ನಮ್ಮ ಬೆಂಗಳೂರು ಇಡೀ ವೆದರನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಹಸಿರು ಶ್ವಾಸಕೋಶ. ಈ ಶ್ವಾಸಕೋಶದಂತಿರೋ ಬಿಡದಿಯಲ್ಲಿ ಎಷ್ಟು ಮರಗಳನ್ನ ಕಡಿತಾರೆ ಗೊತ್ತಾ? ಕೇಳಿದರೆ ನಿಮಗೂ ಶಾಕ್ ಆಗುತ್ತೆ. ಅಫಿಷಿಯಲ್ ರಿಪೋರ್ಟ್ ಪ್ರಕಾರ ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಮರಗಳು ನಾಶವಾಗ್ತಿವೆ. 87,903 ತೆಂಗಿನ ಮರಗಳು, 83,536 ಅಡಿಕೆ ಮರಗಳು, 12,550 ಮಾವಿನ ಮರಗಳು, 3,06,506 ಬಾಳೆ ಗಿಡಗಳು, ಇದರ ಜೊತೆಗೆ ರೇಷ್ಮೆ ತೋಟಗಳು, ಚೀಕು ಮರಗಳು, 106 ಎಕರೆ ರಾಗಿ ಮತ್ತು ಭತ್ತದ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಲಿವೆ. ಅಲ್ಲ, ರೈತರು ಕಷ್ಟಪಟ್ಟು ಬೆಳೆಸಿದ ಹಸಿರು ತೋಟಗಳನ್ನ ಕಡಿದು ಅಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ತೀವಿ ಅನ್ನೋದು ಯಾವ ಸೀಮೆ ಡೆವಲಪ್ಮೆಂಟ್? ದೇವರು ಧರ್ಮ ಅಂತ ಅಂದರೆ ಮೊದಲು ಬರೋ ಈ BJPಯವರು ಇವಾಗ ಎಲ್ಲಿದ್ದಾರೋ ಅನ್ನೋದೇ ಗೊತ್ತಿಲ್ಲ. ಇದ್ರ ಜೊತೆಗೆ ಪರಿಸರವಾದಿ ವಿಜಯ್ ನಿಶಾಂತ್ ಅವರು AICC ನಾಯಕ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದು ಒಂದು ಡೇಂಜರಸ್ ವಿಷಯ ಹೇಳಿದ್ದಾರೆ. ಅದರಲ್ಲೂ ಈ ಗೌರ್ಮೆಂಟ್ ಪ್ಲಾನಿಂಗ್ ಮ್ಯಾಪ್ನಲ್ಲಿ ಏನಿದೆ ಅಂದರೆ 1000 ಎಕರೆ ಇರೋ ಬೈರಮಂಗಲ ಕೆರೆಯನ್ನು ರಿಜುವಿನೇಟ್ ಮಾಡಿ ಪ್ರವಾಸಿ ತಾಣ ಮಾಡ್ತಾರಂತೆ. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದರ ಹಿಂದೆ ದೊಡ್ಡದೊಂದು ಬಫರ್ ಝೋನ್ ಟ್ರ್ಯಾಪ್ ಇದೆ. ವೃಷಭಾವತಿ ವ್ಯಾಲಿಯ ರಾಸಾಯನಿಕ ನೀರೆಲ್ಲ ಈ ಕೆರೆಗೆ ಬಂದು ಸೇರುತ್ತೆ. ಒಮ್ಮೆ ಇದು ಟೌನ್ಶಿಪ್ ಲಿಮಿಟ್ಗೆ ಬಂದ ತಕ್ಷಣ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮತ್ತು BMRDAನವರು ಕಠಿಣ ನಿಯಮಗಳನ್ನ ತರ್ತಾರೆ. ಕೆರೆಯ ಸುತ್ತಮುತ್ತ 106 ಮೀಟರ್ ಬಫರ್ ಝೋನ್ ಅಂತ ಅನೌನ್ಸ್ ಮಾಡ್ತಾರೆ. ಅವಾಗ ಏನಾಗುತ್ತಂದರೆ, ಬಫರ್ ಝೋನ್ ವ್ಯಾಪ್ತಿಯಲ್ಲಿರೋ ರೈತರು ತಮ್ಮ ಸ್ವಂತ ಜಮೀನಿನಲ್ಲಿ ಒಂದು ಸಣ್ಣ ಶೆಡ್ ಕಟ್ಟೋಕ್ಕೂ ಆಗಲ್ಲ, ಕೃಷಿ ಮಾಡೋಕ್ಕೂ ಬಿಡಲ್ಲ. ಅಂದರೆ ರೈತರನ್ನ ಅವರ ಜಮೀನಿನಿಂದ ಕಾನೂನುಬದ್ಧವಾಗಿ ಒದ್ದೋಡಿಸೋಕೆ ಮಾಡಿರೋ ಸೈಲೆಂಟ್ ಸ್ಕೆಚ್ ಇದು. ಅಷ್ಟೇ ಅಲ್ಲ, ಸರ್ಕಾರ ಈ ಭಾಗದಲ್ಲಿ ಒಡಕು ಮೂಡಿಸೋಕೆ ಟ್ರೈ ಮಾಡ್ತಿದೆ. ಕೆಂಪಯ್ಯನಪಾಳ್ಯ ಅನ್ನೋ ಗ್ರಾಮದಲ್ಲಿ ಬೋರ್ವೆಲ್ಗಳು ಫೇಲ್ ಆಗಿರೋದ್ರಿಂದ ಅಲ್ಲಿನ ಕೆಲವು ರೈತರು ನಮಗೆ ಕೃಷಿ ಸಾಕು, ಪರಿಹಾರ ಕೊಡಿ ಅಂತ ಒಪ್ಪಿದ್ದಾರೆ. ಆದರೆ ಪಕ್ಕದಲ್ಲೇ ಇರೋ ಒಡೇರಹಳ್ಳಿಯಲ್ಲಿ ಜಸ್ಟ್ 200 ಅಡಿಯಲ್ಲಿ 5 ರಿಂದ 6 ಇಂಚು ನೀರಿದೆ. ಅಲ್ಲಿನ ರೈತರು ಯಶಸ್ವಿಯಾಗಿ ರೇಷ್ಮೆ, ತೆಂಗು, ರಾಗಿ ಬೆಳೀತಿದ್ದಾರೆ. ನಮ್ಮ ಜಮೀನೇ ನಮ್ಮ ಪ್ರಾಣ, ನಾವ್ಯಾಕೆ ಕೊಡಬೇಕು ಅಂತ ಅವರು ಹೋರಾಟ ಮಾಡ್ತಿದ್ದಾರೆ. ಆದರೆ ಸರ್ಕಾರ
ಎಲ್ಲ ರೈತರು ಒಪ್ಪಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಬಿಂಬಿಸ್ತಾ ಇದೆ. ಹೆಚ್ಚು ಕಮ್ಮಿ 80% ರೈತರು ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗೆ ಸರ್ಕಾರ ರೈತರಿಗೆ 2 ಕೋಟಿಯಿಂದ 2.5 ಕೋಟಿ ರೂಪಾಯಿ ಕೊಡ್ತೀವಿ ಅಥವಾ 50-50 ರೇಷಿಯೋದಲ್ಲಿ ಡೆವಲಪ್ಡ್ ನಿವೇಶನ ಕೊಡ್ತೀವಿ ಅಂತ ಆಮಿಷ ಕೂಡ ಒಡ್ತಿದೆ. ಕೇಳೋಕೆ ಕೋಟಿ ಹಣ ದೊಡ್ಡದಾಗಿರ್ಬೋದು, ಆದರೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯವರು ದೇವನಹಳ್ಳಿ ಏರ್ಪೋರ್ಟ್ ಕಟ್ಟಿ ಲ್ಯಾಂಡ್ ಕಳೆದುಕೊಂಡ ರೈತರ ಮೇಲೆ ಒಂದು ಆಳವಾದ ರಿಸರ್ಚ್ ಮಾಡಿದ್ದಾರೆ. ಆ ರಿಸರ್ಚ್ನಲ್ಲಿ ಒಂದು ಶಾಕಿಂಗ್ ಸತ್ಯ ಹೊರಬಂದಿದೆ. ಭೂಮಿ ಕಳ್ಕೊಂಡು ಕೈಯಲ್ಲಿ ಕೋಟಿ ಹಣ ನೋಡಿದ ರೈತರಿಗೆ ಆ ದುಡ್ಡನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಫಿನಾನ್ಷಿಯಲ್ ನಾಲೆಡ್ಜ್ ಇರೋದಿಲ್ಲ. ಅವರು ಕೃಷಿ ಬಿಟ್ಟು ಬೇರೆ ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಫೇಲ್ ಆಗಿದ್ದಾರೆ. ಜಮೀನು ಹೋದ ಮೇಲೆ ಕೇವಲ 5 ವರ್ಷಗಳಲ್ಲಿ ಆ ರೈತ ಕುಟುಂಬಗಳ ಇನ್ಕಮ್ ತೀವ್ರವಾಗಿ ಕುಸಿದು ಕೊನೆಗೆ ಸಾಲದ ಸುಳಿಗೆ ಸಿಲುಕಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಗ್ರಾಮೀಣ ಮಹಿಳೆಯರು ಕೃಷಿಯಲ್ಲಿ ಹೈನುಗಾರಿಕೆ, ರೇಷ್ಮೆ ಸಾಕಾಣಿಕೆ ಮಾಡಿ ಸ್ವಾವಲಂಬಿಗಳಾಗಿದ್ದರು. ಈಗ ಭೂಮಿ ಹೋದ್ಮೇಲೆ ಈ ಹೈಟೆಕ್ AI ಸಿಟಿಯಲ್ಲಿ ಅವರಿಗೇನು IT-BT ಕೆಲಸ ಕೊಡ್ತಾರಾ? ಖಂಡಿತ ಇಲ್ಲ. ಗ್ರಾಮೀಣ ಮಹಿಳೆಯರು ಸಂಪೂರ್ಣವಾಗಿ ಆರ್ಥಿಕ ಶಕ್ತಿ ಕಳೆದುಕೊಂಡು ಬೀದಿಗೆ ಬೀಳೋ ಪರಿಸ್ಥಿತಿ ಬಂದಿದೆ. ಇಂಥ ಚಿನ್ನದಂಥ ಭೂಮಿನ ಬರಡು ಭೂಮಿ ಅಂತ ಹೇಳ್ತಾರಲ್ಲ, ಏನು ಹೇಳೋದು? ಬಿಡದಿಯ ರೈತರು ಸುಮ್ಮನೆ ಕೂತಿಲ್ಲ. ಅಲ್ಲಿನ ಸುತ್ತಮುತ್ತ ಹಳ್ಳಿಗಳ ರೈತರು ನಿರಂತರವಾಗಿ ಧರಣಿ ಮಾಡ್ತಿದ್ದಾರೆ. 3500ಕ್ಕೂ ಹೆಚ್ಚು ರೈತರು ಲಿಖಿತ ರೂಪದಲ್ಲಿ ಸರ್ಕಾರದ ನೋಟಿಸ್ಗೆ ಅಬ್ಜೆಕ್ಷನ್ ಸಲ್ಲಿಕೆ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಪ್ರತಿಭಟನೆ ಇದ್ರೂ ಸರ್ಕಾರ ಪ್ರಜಾಪ್ರಭುತ್ವವನ್ನು ಗಾಳಿಗೆ ತೂರಿ ಒಂದೇ ಒಂದು ಪಬ್ಲಿಕ್ ಹಿಯರಿಂಗ್ ಮಾಡದೆ ಡೈರೆಕ್ಟಾಗಿ ಭೂ ಸ್ವಾಧೀನದ ಅಂತಿಮ ನೋಟಿಫಿಕೇಶನ್ ಜಾರಿ ಮಾಡಿದೆ. ಪ್ರತಿಭಟನೆ ಮಾಡಿದ ರೈತರ ಮೇಲೆ ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಹಾಕಿ ಬೆದರಿಸುವಂಥ ತಂತ್ರ ಮಾಡಲಾಗ್ತಿದೆ. ಆದರೆ ರೈತರಿಗೆ ಒಂದು ಇನ್ಸ್ಪಿರೇಷನ್ ಕೂಡ ಇದೆ. ಹಿಂದೆ ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ KIADB ಇಲಾಖೆಯು 1777 ಎಕರೆ ಜಮೀನು ಕಬಳಿಸಲು ಹೋದಾಗ ಅಲ್ಲಿನ ರೈತರು ಸತತ 3 ವರ್ಷಗಳ ಕಾಲ ಜೈಲು, ಲಾಠಿ ಚಾರ್ಜ್ಮೆಂಟ್ ನಿಂತು ಪ್ರೊಟೆಸ್ಟ್ ಮಾಡಿದ್ರು. ಕೊನೆಗೆ ಸರ್ಕಾರ ಮಂಡಿಯೂರಿ ಆ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಬೇಕಾಯಿತು. ಅದೇ ಮಾದರಿಯಲ್ಲಿ ಈಗ ಬಿಡದಿಯ ರೈತರು ಕೂಡ ಸುದೀರ್ಘವಾದ ಹೋರಾಟಕ್ಕೆ ರೆಡಿಯಾಗಿದ್ದಾರೆ. ಈ ಹಿನ್ನೆಲೆ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ರೈತರು ಸಿದ್ಧತೆ ನಡೆಸಿದ್ದಾರೆ. ಜೂನ್ 22ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಬೈರಮಂಗಲ ಚಲೋ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದೆ. ಕೊನೆಯದಾಗಿ ಹೇಳೋದು ಇಷ್ಟೇ, ಡೆವಲಪ್ಮೆಂಟ್ ಬೇಕು, ಆದರೆ ಅದು ಯಾರದ್ದೋ ಅನ್ನ ಕಿತ್ಕೊಂಡು ಮಾಡುವಂತಹ ವಿನಾಶಕಾರಿ ಡೆವಲಪ್ಮೆಂಟ್ ಆಗಿರಬಾರ್ದು. ನಿಮಗೆ ರಿಯಲ್ ಆಗಿ ಟೌನ್ಶಿಪ್ ಮಾಡಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬಂಜರಿ ಭೂಮಿ ಇದೆ, ಉತ್ತರ ಕರ್ನಾಟಕ ಭಾಗದಲ್ಲೋ ಅಥವಾ ಬೇರೆ ಒಣ ಪ್ರದೇಶಗಳಲ್ಲೋ ಡೆವಲಪ್ಮೆಂಟ್ ಮಾಡಿ. ಅಲ್ಲಿಂದ ಎಷ್ಟೋ ಯುವಕರು ದೂರದ ಊರಿಗೆ ಬಂದು ದುಡಿಯೋದು ತಪ್ಪುತ್ತಲ್ವಾ? ಅವರು ಕೂಡ ಅವರವರೇ ಊರಲ್ಲಿ ಅವರ ಕುಟುಂಬದವರ ಜೊತೆನೇ ಇರ್ಬೋದು. ಜಾಬ್ಸ್ ಕೂಡ ಕ್ರಿಯೇಟ್ ಆಗುತ್ತೆ, ಅಲ್ಲಿನ ಪ್ರದೇಶ ಕೂಡ ಡೆವಲಪ್ ಆಗುತ್ತೆ. ಅದನ್ನು ಬಿಟ್ಟು ಬೆಂಗಳೂರಿಗೆ ನಿತ್ಯವೂ ಹಾಲು, ಹಣ್ಣು, ತರಕಾರಿ ಕೊಡೋ ಇಂತಹ ಹಸಿರು ಮಣ್ಣನ್ನು ರಿಯಲ್ ಎಸ್ಟೇಟ್ ದಂಧೆಗೆ ಬಲಿ ಕೊಡಬೇಡಿ. ಒಟ್ಟಾರೆಯಾಗಿ ಹೇಳೋದಾದರೆ ಇದು ಸಾಮಾನ್ಯ ಜನರಿಗೆ ಮಾಡ್ತಿರೋ ಕೆಲಸ ಅಲ್ವೇ ಅಲ್ಲ. ಬದಲಿಗೆ ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ಪವರ್ಫುಲ್ ರಾಜಕಾರಣಿಗಳ ಜೇಬು ತುಂಬಿಸೋ ತಂತ್ರ ಅಷ್ಟೇ. ರೈತ ಉಳಿದ್ರೆ ಮಾತ್ರ ಈ ದೇಶ ಉಳಿಯೋಕ್ಕೆ ಸಾಧ್ಯ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಬಿಡದಿಯ ರೈತರ ಧ್ವನಿಗೆ ನಾವೆಲ್ಲರೂ ಧ್ವನಿಯಾಗೋಣ. ಕಮೆಂಟ್ ಸೆಕ್ಷನ್ ನಿಮಗೆ ಅಂತಾನೆ ಇದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.